ಬಾ, ಅದು ನಾನೆಲ್ಲೋಗಿದ್ದೆ ಅಂದ್ರೆ ಅದೇನು ಅಂದ್ರೆ ರಾಘವ್, ನನ್ನ ಇಬ್ರು ಕ್ಷಮಿಸ್ಬಿಡ್ತೀರಾ? ಇಬ್ರು ಕ್ಷಮಿಸ್ಬಿಡ್ತೀರಾ? ಹಲೋ, ಏನ್ ಸರ್ ದೊಡ್ಡ ದೊಡ್ಡ ಮಾತೆಲ್ಲ ಬರ್ತದೆ? ಏನಾಯ್ತು? ಅದು ಮಗು ಮುಂದೆ. ರಾಘವ್, ಏನ್ ಕೇಳು ನಿಮ್ ಮೀಸೆ ಮಾಮಂಗೆ? ಅದು ಏನೂ ಇಲ್ಲ ಕಣಪ್ಪ, ನೀನ್ ನನ್ನ ಕ್ಷಮಿಸ್ತೀಯಾ? ಯಾಕೆ ಮಾಮ ಕ್ಷಮಿಸು ಅಂತ ಕೇಳ್ತಿದ್ದೀರಾ? ನೀವೇನ್ ತಪ್ಪು ಮಾಡಿದ್ದೀರಾ? ನೀವು ಗುಡ್ ಬಾಯ್ ತಾನೆ? ಹಂಗ್ ಕೇಳು. ಹೂನಪ್ಪ, ನಿಮ್ ಮೀಸೆ ಮಾಮ ಗುಡ್ ಬಾಯ್ನೇ, ಆದ್ರೆ ಒಂದೊಂದ್ ಸಾರಿ ಬ್ಯಾಡ್ ಬಾಯ್ ಆಗ್ಬಿಡ್ತಾನೆ. ಅಯ್ಯೋ, ನಂಗೇನು ಅರ್ಥ ಆಗ್ತಿಲ್ಲ ನೀವು ಮಾತಾಡ್ತಿರೋದು. ನಾನು ಹೋಗಿ ಆಟ ಆಡ್ಲಾ? ಸರಿಪ್ಪ, ಹೋಗು, ಆಟ ಆಡ್ಕೊ ಹೋಗು. ಅಣ್ಣ, ಏನಣ್ಣ ನೀನು ಆ ಚಿಕ್ಕ ಮಗು ಎದುರುಗಡೆ ಒಳ್ಳೆ ದೊಡ್ಡೋರ್ ಮಾತಾಡ್ದಂಗ್ ಮಾತಾಡ್ತಿದ್ಯಲ್ಲ? ಏನು ಇಲ್ಲಮ್ಮ, ನಾನು ಎಷ್ಟು ಚಿಕ್ಕವನಾಗ್ಬಿಟ್ಟೆ ಅಲ್ಲ. ಆ ಸುಮಂತು ರಾಘವ್ನ ಅರ್ಥ ಮಾಡ್ಕೊಂಡಷ್ಟು ನಾನು ಅರ್ಥ ಮಾಡ್ಕೊಳ್ಳಿಲ್ವಲ್ಲಮ್ಮ. ಅಣ್ಣ, ಸುಮಂತ್ ಅವ್ರ ಜೊತೆ ನೀನೇನಾದ್ರೂ ಫೋನಲ್ಲಿ ಮಾತಾಡ್ದ್ಯಾ? ಹೌದು ಕಣಮ್ಮ, ಸುಮಂತೆ ಫೋನ್ ಮಾಡಿದ್ರು. ಸರ್, ರಾಘವ್ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಮದುವೆ ಆದ್ಮೇಲೆ ಅವನು ಎರಡೂ ಮನೆಯಲ್ಲೂ ಮನೆ ಮಗ ಆಗಿರ್ಲಿ, ಅವನ ತಾಯಿನೂ ನಿಮ್ಮ ತಂಗಿ ಅಚ್ಚನೂ ಒಂದೇ ಥರ ಇರೋದು ದೈವೇಚ್ಛೆ ಅಲ್ವಾ ಅಂತ ಹೇಳ್ಕೊಂಡ್ರು. ತೀರ್ಕೊಂಡಿರೋ ಅವ್ರ ತಾಯಿ ಹಾಗೆ ನಿಮ್ಮ ತಂಗಿ ಇದ್ದಾರೆ ಅಂತಂದ್ರೆ ಅದೇನು ಚಿಕ್ಕ ವಿಷಯನ ಅಂತ ಕೇಳಿದ್ರು ಕಣಮ್ಮ. ಅದನ್ನ ನೀವಾಗ್ಲಿ ನಾನಾಗ್ಲಿ ಯಾರೇ ಆಗ್ಲಿ ತಡಿಬಾರ್ದು. ರಾಘವ್ಗೆ ಅರ್ಚನಾ ಅನ್ನೋದು ದೇವರು ಕೊಟ್ಟಿರೋ ವರ ಅಂತ ಹೇಳಿದ್ರು. ಅವರು ಆ ವಿಷಯನ ಅಷ್ಟು ಫೀಲ್ ಮಾಡಿ ಹೇಳ್ತಿರುವಾಗ ನನ್ನ ಕೆನ್ನೆಗೆ ಯಾರೋ ಜೋರಾಗಿ ಬಾರಿಸ್ದಾಗಾಯ್ತು ಕಣಮ್ಮ. ಅವ್ರು ಕೇಳಿದ್ರಲ್ಲ ಒಂದು ಮಾತು, ದೇವರು ಕೊಟ್ಟಿರೋ ವರ ನಿಮ್ಮ ತಂಗಿ, ಅದನ್ನ ಮನುಷ್ಯರು ನಾವು ಯಾಕೆ ಕಿತ್ಕೊಳಕ್ಕಾಗತ್ತೆ ಅಂತ ಕೇಳಿದ್ರಲ್ಲಮ್ಮ. ಅಣ್ಣ, ಆದ್ರೆ ಇದರಲ್ಲಿ ನಿನ್ ತಪ್ಪೇನಿದೆ ಅಣ್ಣ? ಅವ್ರಿಗೆ ಹೋಗಿ ನಾನು ಕ್ಲಾಸ್ ತಗೋತೀನಿ. ಇಲ್ಲ ಕಣಮ್ಮ, ಪಾಪ ಅವನೇನ್ ತಪ್ಪಾಗಿ ಹೇಳಿಲ್ಲ. ಆದ್ರೆ ನನ್ನ ಹೃದಯ ಇರೋದೇ ಹಾಗೆ ಕಣಮ್ಮ. ಅಲ್ಲಿ ನಿನಗೆ ಮಾತ್ರ ಜಾಗ, ಬೇರೆ ಯಾರಿಗೂ ಜಾಗ ಕೊಡಕ್ ನನ್ನ ಕೈಲಾಗೋದಿಲ್ಲ. ಯಾರ ಮೇಲೂ ಇಲ್ಲದೆ ಇರೋ ಪ್ರೀತಿನ ಬಲವಂತವಾಗಿ ನನ್ನ ಹೃದಯದಲ್ಲಿ ತುಂಬಿಸ್ಕೊಳಕ್ ನನ್ನ ಕೈಲಾಗೋದಿಲ್ಲ ಕಣಮ್ಮ. ಯಾಕೆ ಗೊತ್ತಾ, ನೀನು ಬರೀ ನನ್ನ ತಂಗಿ ಅಲ್ಲ ಕಣಮ್ಮ, ನನ್ನ ಜೀವ, ನನ್ನ ಪ್ರಾಣ, ನನ್ನ ಕಣ್ಮಣಿ. ಆ ಮಗುವಿಂದ ನಿನ್ನ ಭವಿಷ್ಯ ಎಲ್ಲಿ ಹಾಳಾಗ್ಬಿಡುತ್ತೋ ಅಂತ ನಾನು ತುಂಬಾ ಎದುರ್ಕೊಂಡ್ಬಿಟ್ಟಿದ್ದೆ ಕಣಮ್ಮ. ಅದು ಅಲ್ಲದೆ ನೀನು ಆ ರಾಘವನ ಬೇರೆ ತುಂಬಾ ಹಚ್ಕೊಂಡಿದ್ಯಾ. ಈಗ ಅವೆಲ್ಲ ಯೋಚನೆ ಮಾಡುವಾಗ ನಾನು ನಿಮ್ಮಿಬ್ರು ಬೇರೆ ಮಾಡ್ಲೇಬಾರ್ದಾಗಿತ್ತು ಕಣಮ್ಮ. ನನ್ನನ್ನ ಕ್ಷಮಿಸ್ಬಿಡ್ತೀಯಮ್ಮ? ಅಣ್ಣ, ಏನಣ್ಣ ನೀನು? ನಾನು ನಿಂಗೆ ಎಷ್ಟು ಸಲ ಹೇಳಿದ್ದೀನಿ ಆ ಪದನ ನೀನ್ ಯೂಸ್ ಮಾಡಬಾರ್ದು ಅಂತ. ಇಲ್ಲಿ ನೋಡು, ನೀನ್ ನನಗ್ ತೋರ್ಸೋ ಪ್ರೀತಿ ವಾತ್ಸಲ್ಯ ಆ ಹಿಮಾಲಯ ಪರ್ವತಕ್ಕಿಂತ ಎತ್ತರದಣ್ಣ. ಅದ್ರ ಮುಂದೆ ನಾವೆಲ್ಲ ಇಷ್ಟು ಚೂರು ಮಾತ್ರ. ಸಮುದ್ರಕ್ಕೆ ಯಾವತ್ತಾದ್ರೂ ಬಾಯಾರಿಕೆ ಆಗತ್ತಾ? ಅದೆಷ್ಟೇ ನದಿಗಳು ಬಂದ್ರು ಅವನ್ನೆಲ್ಲ ಬಾಚಿ ತಪ್ಕೊಂಡು ತನ್ನೊಳಗಡೆ ಸೇರಿಸ್ಕೊಳ್ಳುತ್ತಲ್ವಾ? ಹಾಗೇನೆ ನೀನು ಅಣ್ಣ. ನಾವೆಲ್ರೂ ನಿನ್ ಜೊತೆ ಸೇರೋದಿಕ್ಕೆ ಅಂತ ಹುಟ್ಟಿರೋ ಪುಟ್ಟು ಪುಟ್ಟು ನದಿಗಳಣ್ಣ. ಮಾ, ಏನು ಇಷ್ಟಿಷ್ಟು ದೊಡ್ಡ ದೊಡ್ಡ ಪದಗಳೆಲ್ಲ ಉಪಯೋಗಿಸ್ತಾ ಇದೀಯಾ? ಇಲ್ಲಿ ನೋಡು, ಯಾರೇನೇ ಹೇಳಲಿ, ಯಾರೇನು ಅನ್ಕೊಂಡ್ರು ಯಾವುದೇ ಕಾರಣಕ್ಕೂ ನೀನ್ ಮಾತ್ರ ನನ್ನ ತಪ್ಪು ತಿಳ್ಕೋಬಾರ್ದು. ತಿಳ್ಕೊಳಲ್ಲ ಅಲ್ಲ? ತಪ್ಪು ಸರಿ ಯಾವುದು ಅಂತ ಹೇಳ್ಕೊಟ್ಟವನೇ ನೀನು ಅಣ್ಣ. ನಿನ್ನನ್ನ ನಾನ್ ತಪ್ಪು ತಿಳ್ಕೊತೀನ? ಇದ್ರಲ್ಲಿ ಏನಿದೆ ಅಣ್ಣ? ನೀನ್ ಏನೇ ಮಾಡಿದ್ರು ನನ್ ಒಳ್ಳೇದಕ್ಕೆ ಮಾಡ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತು. ನಿಜ ಕಣಮ್ಮ,
ನನ್ನ ಉದ್ದೇಶನೂ ಅದೇ. ಈಗ ನೋಡು, ನಿನಗೊಬ್ಬ ಒಳ್ಳೆ ಗಂಡನ್ನು ಹುಡುಕಿದ್ದೀನಿ ಅನ್ನೋ ಸಂತೋಷ ನನಗಿದೆ. ಆ ಸಂತೋಷದಲ್ಲಿ ಹೃದಯ ತುಂಬಿ ಬರ್ತಾ ಇದೆ ಕಣಮ್ಮ. ನೋಡು, ಆ ಹುಡುಗ ಇನ್ನು ನಮ್ಮ ಮನೆಗೆ ಅಳಿಯಾನೇ ಆಗಿಲ್ಲ. ಆಗ್ಲೇ ಎಷ್ಟೊಂದು ವಿಸ್ತಾರವಾಗಿ ಯೋಚನೆ ಮಾಡ್ತಾನೆ, ಎಷ್ಟೊಂದು ಒಳ್ಳೊಳ್ಳೆ ಮಾತುಗಳನ್ನ ಮಾತಾಡ್ತಾ ಇದ್ದಾನೆ. ಅವನಾಗ ಹೇಳುವಾಗ ನನ್ನ ಹೃದಯ ತುಂಬಿ ಬರ್ತದೆ, ಸಂತೋಷ ಆಗ್ತದೆ ನನಗೆ. ಅವನ ಮೇಲಿರೋ ಪ್ರೀತಿ ಗೌರವ ತಂತಾನೆ ಜಾಸ್ತಿ ಆಗ್ತದೆ ಕಣಮ್ಮ. ಅಮ್ಮ, ಯಾವುದೇ ವಿಚಾರದಲ್ಲಿ ಬೇಕಾದ್ರೂ ಗೊತ್ತಿದ್ದೋ ಗೊತ್ತಿಲ್ದೇನೋ ನಾನು ತಪ್ಪು ಮಾಡಿರ್ಬೋದು. ಆದರೆ ನಿನಗೆ ಗಂಡು ಹುಡುಕೋ ವಿಷಯದಲ್ಲಿ ಮಾತ್ರ ನಾನು ಯಾವ ತಪ್ಪು ಮಾಡಿಲ್ಲ ಕಂದ. ತಪ್ಪು ಮಾಡಿಲ್ಲ ಅಲ್ವಾ? ನಿನ್ನ ಮುಖದಲ್ಲೇ ಗೊತ್ತಾಗ್ತಾ ಇದೆ ನಾನು ತಪ್ಪು ಮಾಡಿಲ್ಲ ಅಂತ. ಚೆನ್ನಾಗಿರು ಕಂದ. ಅಣ್ಣ, ನೀನು ಸಂತೋಷ ಅನ್ನೋ ಶಿಖರದ ಮೇಲೆ ನಿಂತಿದ್ಯಾ. ಅಲ್ಲಿಂದ ಹೇಗ್ ನಿನ್ನ ಕೆಳಗಿಳಿಸ್ಲಿ? ನೀನ್ ಅನ್ಕೊಂಡಿರೋ ಹಾಗೆ ಈ ಮದ್ವೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದು ನನಗ್ ಗೊತ್ತು. ನಿನಗೆ ಹೇಗ್ ಹೇಳಿ ಅರ್ಥ ಮಾಡಿಸೋದು ನನಗೆ ಅರ್ಥ ಆಗ್ತಿಲ್ಲ. ಒಂದು ಕಡೆ ನಿನ್ ವಾತ್ಸಲ್ಯ, ಇನ್ನೊಂದ್ ಕಡೆ ಪಾಪ ಏನೂ ಗೊತ್ತಿಲ್ಲದೆ ಇರೋ ಸುಮಂತ್ ಪ್ರೀತಿ, ಮತ್ತೊಂದ್ ಕಡೆ ನನ್ ಕರುಳಿನ ಕುಡಿ ರಾಘವ್. ಈ 3 ಜನದಲ್ಲಿ ನಾನ್ ಯಾರ ನ್ಯಾಯ ಒದಗಿಸ್ಲಿ? ಇಲ್ಲ, ನಾನು ಯಾವತ್ತಿದ್ರು ಶಾಂತಿ ನಿವಾಸದ ಸೊಸೆ, ರಾಘವ್ ತಾಯಿ, ನಿನ್ ಪ್ರೀತಿ ತಂಗಿ ಅಷ್ಟೇ ಅಣ್ಣ. ಹಾಯ್ ಸುಮಂತ್. ಏನ್ ಸುಮಂತ್, ಅರ್ಜೆಂಟಾಗಿ ಬರಕ್ ಹೇಳಿದಲ್ಲ? ಫಸ್ಟು ಕೈ ಕೊಡಿ. ಏನು ಹೊಸ ಪ್ರಾಜೆಕ್ಟ್ ಏನಾದ್ರು ಸಿಗ್ತಾ? ಪ್ರಾಜೆಕ್ಟಿಗೆಲ್ಲ ಇಷ್ಟೊಂದು ಎಕ್ಸಾಕ್ಟ್ ಆಗ್ತೇನಾ? ನನ್ನ ಲೈಫಲ್ಲಿ ಫಸ್ಟ್ ಟೈಮು ಅರ್ಚನಾ ಅವ್ರನ್ನ ನೋಡಿದ್ಮೇಲೆ ಮದುವೆ ಆಗ್ಬೇಕು ಅನ್ನಿಸ್ತು. ನನಗೆ ಲೈಫಲ್ಲಿ ಮದುವೆ ಬಗ್ಗೆ ಅಷ್ಟೊಂದು ಕನ್ಸೇನಿರ್ಲಿಲ್ಲ. ಆದ್ರೆ ನನ್ನ ಜೀವನದಲ್ಲೀಗ ಅರ್ಚನಾ ಅವ್ರ ಇಲ್ದೆ ಇರೋಕ್ಕಾಗಲ್ಲ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀನಿ. ನನಗೆ ಅರ್ಚನಾ ಅಂತ ಹುಡುಗಿನ ತೋರಿಸಿದಕ್ಕೆ ನಿಮಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಅದರಲ್ಲೇನಿದೆ ಸುಮಂತ್, ನೀನೇನು ಹೊರಗಡೆವನಾ? ನನಗೊಳ್ಳೆ ಫ್ರೆಂಡ್ ತಾನೆ. ಆದ್ರೂ ದಿಢೀರಂತ ಎಕ್ಸೈಟ್ ಆಗ್ಬಿಟ್ಟಿದ್ಯಾ? ನಿಮಗೆ ಹೇಗೆ ಹೇಳೋದು ಅಂತಾನೆ ಗೊತ್ತಿಲ್ಲ. ಅರ್ಚನಾ ಅವರು ತುಂಬಾ ಅಂದ್ರೆ ತುಂಬಾ ಒಳ್ಳೆ ಹುಡುಗಿ. ಅವರು ಲೈಫಲ್ಲಿ ಪ್ರತಿಯೊಂದು ಹೆಜ್ಜೆನೂ ಸೂಕ್ಷ್ಮವಾಗಿಡ್ತಾರೆ. ನಿಮ್ಮ ಮಗನ ವಿಚಾರದಲ್ಲಿ ಅವರು ತಾಯಿ ಸ್ಥಾನ ತುಂಬ್ತಿದಾರಲ್ಲ, ನಿಜವಾಗ್ಲೂ ಗ್ರೇಟ್. ಎಲ್ರಿಗೂ ಆ ಥರ ಒಳ್ಳೆ ಮನ್ಸಿರಲ್ಲ. ಒಟ್ನಲ್ಲಿ ಹೇಳಬೇಕು ಅಂದ್ರೆ ಅರ್ಚನಾ ಅವ್ರದ್ದು ಅದ್ಭುತವಾದ ಗುಣ. ಆ ಗುಣನೇ ನನಗೆ ತುಂಬಾ ಇಷ್ಟ ಆಗಿದ್ದು. ಎಸ್, ಆ ವಿಚಾರದಲ್ಲಿ ಅರ್ಚನಾ ಅವರು ತುಂಬಾ ಸ್ಪೆಷಲ್ ವ್ಯಕ್ತಿತ್ವ ಇರೋಂಥವ್ರೆ. ಮದುವೆ ಆಗ್ತಿರೋ ಹುಡುಗಿ ಅಷ್ಟು ಸುಲಭವಾಗಿ ಈ ಥರ ನಿರ್ಧಾರಗಳನ್ನ ಯಾರು ತಗೊಳ್ಳಲ್ಲ. ಮನ್ಸಲ್ಲಿ ಅಷ್ಟೊಂದು ಕರುಣೆ, ಸಹನೆ, ಪ್ರೀತಿ ಇಟ್ಕೊಂಡಿರೋರಿಗೆ ಮಾತ್ರ ಈ ಥರ ಸಾಧ್ಯ. ಅವ್ರು ಮನ್ಸು ಮಾಡಿದ್ದಿದ್ರೆ ನನಗೆ ಯಾಕಪ್ಪ ಬೇಕು ಅಂತ ಸುಮ್ಮನೆ ದೂರ ಇದ್ಬಿಡ್ಬೋದಿತ್ತು. ನಿಜವಾಗ್ಲೂ ಅವ್ರದ್ದು ದೊಡ್ಡ ಗುಣ. ಆ ಗುಣನೇ ನನಗೆ ತುಂಬಾ ಇಷ್ಟ ಆಗಿದ್ದು. ಇದೆಲ್ಲದಕ್ಕೂ ಮೀರಿ ನಾನೊಂದು ವಿಷಯ ಹೇಳಬೇಕು. ಹೇಳು, ಪರವಾಗಿಲ್ಲ. ಅದೇನು? ಏನಿಲ್ಲ, ಅವ್ರ ಅಣ್ಣ ಉಂಗ್ರದ್ ಸೈಜ್ ತಗೋಬಾ ಅಂತ ಹೇಳಿದ್ರು. ಅವರಿಗೆ ಅವ್ರ ಅಣ್ಣ ಅಂದ್ರೆ ತುಂಬಾ ಪ್ರೀತಿ. ಇವಾಗಿನ ಜನರೇಷನ್ ಹುಡುಗಿರ್ ಥರ ಅಲ್ಲ ಅವರು. ತುಂಬಾ ಸಿಂಪಲ್ಲು, ತುಂಬಾ ಹಂಬಲ್ಲು. ಈಗಿನ ಜನರೇಷನ್ ಹುಡುಗಿರು ಆ ಥರ ಇಲ್ಲ. ಇಷ್ಟು ಒಳ್ಳೆ ಹುಡುಗಿ ನನ್ನ ಲೈಫ್ ಪಾರ್ಟ್ನರ್ ಆಗೋಕ್ಕೆ ಮೂಲ ಕಾರಣನೇ ನೀವು ಸುಶಾಂತ್. ಅರ್ಚನಾ ಅವರು ನಿಂಗೆ ಇಷ್ಟೊಂದು ಇಷ್ಟ ಆಗಿದ್ದಾರೆ ಅಂತ ಕೇಳಿ ನನಗೆ ತುಂಬಾ ಖುಷಿ ಆಗ್ತಿದೆ. ಸರಿ, ಟೈಮ್ ಆಯ್ತು, ನಾನು ಹೊರಡ್ತೀನಿ. ಇದನ್ನ ಹೇಳಕ್ ತಾನೇ ಇಲ್ಲಿ ಕರೆದಿದ್ದು. ಒಂದ್ ನಿಮಿಷ, ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು. ಏನು? ನೀವು ಬನ್ನಿ. ಎಲ್ಲಿಗೆ? ನೀವು ಬನ್ನಿ ಸುಶಾಂತ್. ಎಲ್ಲಿಗೆ ಸುಮಂತ್? ಗಾಡಿ ಹತ್ತಿ ಒಂದ್ ನಿಮಿಷ.